ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಂದಿನಿ. ಇವತ್ತು ನಾನು ನೈಟ್ಗೆ ಒಂದು ಹೊಸ ರೆಸಿಪಿ ಮಾಡಿಸಿ ತೋರ್ತಾ ಇದ್ದೀನಿ. ಅದೇನೆಂದರೆ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಪೇಪರ್ ಅವಲಕ್ಕಿ ಪ್ರಸಾದ. ಇದಕ್ಕೆ ಏನೇನು ಬೇಕು ಅಂದರೆ ಇಂಗ್ರೀಡಿಯೆಂಟ್ಸು, ಇದರಲ್ಲಿ 1 ಬಟ್ಲು ಪೇಪರ್ ಅವಲಕ್ಕಿ, 1/4 ಕಪ್ಪಷ್ಟು ತುರಿದಿರೋ ಕೊಬ್ಬರಿ ತಗೊಂಡಿದ್ದೀನಿ, ಮತ್ತು 2 ಸ್ಪೂನು ಹುರಿದಿರ್ತಕ್ಕಂಥ ಬಿಳಿ ಎಳ್ಳು, ಘಮಕ್ಕೆ ಏಲಕ್ಕಿ ಪುಡಿ, ದ್ರಾಕ್ಷಿ ಗೋಡಂಬಿ ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ತುಪ್ಪ ಬೇಕು, ಬೆಲ್ಲ. 1 ಬೌಲ್ ಅವಲಕ್ಕಿ ತಗೊಂಡ್ರೆ 1.5 ಬೌಲಲ್ಲಿ ಬೆಲ್ಲ ತಗೋಬೇಕು. 1 ಎಳೆ ಪಾಕ ಬರಬೇಕಾಗುತ್ತೆ. ಅದು ನಾನಿನ್ನೂ ಪಾಕ ತಗೊಂಡಿಲ್ಲ, ಇದು ತೆಳು ಪಾಕ ಇದೆ, ಗಟ್ಟಿ ಪಾಕ ಬರಬೇಕು. 1 ಎಳೆ ಪಾಕ ಮಾಡ್ಕೋಬೇಕು. 1 ಬೌಲ್ ಅವಲಕ್ಕಿಗೆ 1.5 ಬೌಲು ಬೆಲ್ಲ ತಗೋಬೇಕು. ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೆ ಹಾಕೋಬೋದು ನೀವು, ಹೆಚ್ಚು ಕಡಿಮೆ. ಇವಾಗ ನಾನು ಫಸ್ಟು ಎಳ್ಳನ್ನು ಹುರ್ಕೋತಾ ಇದ್ದೀನಿ. ಇವಾಗ ಚಟಪಟ ಅಂತ ಸಿಡ್ದಿದೆ, ಸಾಕು ಇಷ್ಟೇನೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ, ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡೋಕ್ಕೆ. ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಗೋಡಂಬಿ ಹಾಕ್ತಿದ್ದೀನಿ. ಹೆಲ್ತ್ ವೈಸು ಒಳ್ಳೆಯದು ಅಂತ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು. ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ, ಹಾಕೋತಾ ಇದ್ದೀನಿ. ಇವಾಗ ಇದೇ ತುಪ್ಪಕ್ಕೆ ಕೊಬ್ಬರಿ ಹಾಕೊಂಡು ಹುರ್ಕೊಳ್ಳೋಣ. ಇವಾಗ ಆಗಿದೆ, ಇದು ಕೊಬ್ಬರಿ ಫ್ರೈ ಆಗಿದೆ, ಇದನ್ನು ತೆಗೆದು ಹಾಕೋತಾ ಇದ್ದೀನಿ. ನಂತರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅವಲಕ್ಕಿ ಹುರ್ಕೊಳ್ಳೋಣ. ಅದು ತುಂಬ ಕ್ರಿಸ್ಪಿ ಆಗಬೇಕು, ಅಂದರೆ ಕಪ್ಪಾಗೋದು ಬೇಡ, ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅವಲಕ್ಕಿ ಫ್ರೈ ಆಗಿದೆ. ಸ್ವಲ್ಪ ತಣ್ಣಗಾದರೆ ಅದು ಕ್ರಿಸ್ಪಿ ಆಗುತ್ತೆ. ತಟ್ಟೆಗೆ ಹಾಕೋತಾ ಇದ್ದೀನಿ. ಒಂದೆಡೆ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು. ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಸ್ವೀಟ್ ಆದರೂ ತಿನ್ನೋಕ್ಕಾಗಲ್ಲ. ನಾನು ಫಸ್ಟೇ ಬೆಲ್ಲ ಕರಗಿಸಿ ಇಟ್ಕೊಂಡ್ಬಿಟ್ಟಿದ್ದೆ, ಶೋಧಿಸ್ಕೊಂಡು. ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ ನಾನು, ಕಾಫಿ ಟೀಗೆಲ್ಲ ಯೂಸ್ ಆಗುತ್ತೆ ಅಂತ. ಇವಾಗ ಅದನ್ನು 1 ಎಡೆ ಪಾಕ ಮಾಡ್ಕೊತಾ ಇದ್ದೀನಿ.
ಇವಾಗ ಒಂದೆಡೆ ಪಾಕ ಬಂದಿದೆ ನೋಡಿ. ಇವಾಗ ಎಲ್ಲದನ್ನು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ. ಇವಾಗ 1 ಸ್ಪೂನ್ ತುಪ್ಪ ಸೇರಿಸ್ತಿದ್ದೀನಿ ಇದಕ್ಕೆ. ಸ್ಟವ್ ಆಫ್ ಮಾಡಿದ್ದೀನಿ. ಎಲ್ಲದನ್ನು ಸೇರಿಸ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ, ಬಿಳಿ ಎಳ್ಳು, ಎಲ್ಲದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಅವಲಕ್ಕಿ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ಎಷ್ಟು ಕ್ರಿಸ್ಪಿ ಇದೆ ಅವಲಕ್ಕಿ ತಣ್ಣಗಾದ ನಂತರ. ಇವಾಗ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಇವಾಗ ಆಗಿದೆ. ಬಾಣಲಿಯಿಂದ ತಟ್ಟೆಗೆ ಹಾಕ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.